ಹೇಗಿದೆ? ಅವರೆಕಾಳು ನುಗ್ಗೆ ಸೊಪ್ಪು ಯೂಸ್ ಮಾಡಿ ಇವತ್ತು ಸೊ ರಿಕ್ವೈರ್ಡ್ ಕ್ವಾಂಟಿಟಿ ಇರುವಂಥ ಅವರೆಕಾಳು ಮತ್ತು ಸೊಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ಸ್ವಲ್ಪ ಬೇವಾಗಲಿ ಉಪ್ಪು ಹಾಕ್ಕೊಂಡು ಇದನ್ನು 3 ವಿಷಲ್ಸ್ ಬೇಯಿಸ್ಕೊಳ್ಳೋಣ. ಸೊ ಈಗ ಇಂಗ್ರೀಡಿಯೆಂಟ್ಸ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಫಸ್ಟು ಆನಿಯನ್ ಹಾಕ್ಕೊತಾ ಇದ್ದೀನಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಕರಿಬೇವು, ಇದೆಲ್ಲನೂ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಜೀರಿಗೆ ಇಷ್ಟನ್ನು ಫ್ರೈ ಮಾಡ್ಕೊಳ್ಳೋಣ. ಸೊ ನೋಡ್ತಾ ಇರ್ಬೋದು ಕಾಳು ಸೊಪ್ಪು ಎರಡು ಕ್ಲೀನಾಗಿ ಬೆಂದಿದೆ. ಸೊ ಈಗ ನೀರು ಸ್ವಲ್ಪ ಬಗ್ಗಿಸ್ಕೊಂಡು ಕಾಳು ಸ್ವಲ್ಪ ತಗೊಂಡು ಖಾರಕ್ಕೆ ಹಾಕ್ಕೊಳ್ಳೋಣ. ಸಾರಿಗೆ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸೊ ಆಯಿಲ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಸಾಸಿವೆ, ಜೀರಿಗೆ, ಹಿಂಗು, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಹೀಗೆ ಬೆಳೆದಿದೆಯಲ್ಲ ಸೊಪ್ಪು ಕಾಳು ಅದರ ನೀರನ್ನ ಬಗ್ಗಿಸ್ಕೊಳ್ಳೋಣ. ಹಾಗೆ ಹುಳಿ ನೆನೆಸ್ಕೊಂಡಿದ್ವಲ್ಲ ಅದು ಸ್ವಲ್ಪ ಕಲಿಸ್ಕೊಂಡು ಇದು ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಬೆಂದಿರೋ ನೀರಿಗಿಂತ. ಈಗ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಬೇಯಿಸಿಟ್ಕೊಂಡಿರೋ ಸೊಪ್ಪು ಕಾಳಲ್ಲಿ ನಾನು ಒಂದು ಸ್ಪೂನಷ್ಟು ಕಾಳನ್ನ ರುಬ್ಬೋದಕ್ಕೆ ಹಾಕೋತಾ ಇದ್ದೀನಿ. ಸೊಪ್ಪು ಬೇಡ, ಬರೀ ಕಾಳು ಮಾತ್ರ ಹಾಕ್ಕೊಳ್ಳಿ. ನೆಕ್ಸ್ಟು ಹುರಿದಿಟ್ಕೊಂಡಿರೋ ಅಂಥ ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ ಎಲ್ಲ ಏನು ತೋರಿಸಿದೆ ಅದು, ಹಾಗೆ ಹಸಿ ಕಾಯಿ ತುರಿ, ಸಾಂಬಾರು ಪೌಡರ್ ಖಾರಕ್ಕೆ ನಿಮ್ಮ ಮನೇಲಿ ಮಾಡ್ಕೊಂಡಿರೋಂಥ ಸಾಂಬಾರು ಪೌಡರ್ ಇರುತ್ತಲ್ಲ, ನೀವು ಯಾವ್ದು ಸಾಂಬಾರು ಪೌಡರ್ ಯೂಸ್ ಮಾಡ್ಕೋತೀರ ಅದನ್ನು ಹಾಕ್ಕೊಂಡ್ರೆ ಓಕೆ. ಸೊ ಈಗ ಇದನ್ನು ಮಿಕ್ಸಿ ಮಾಡ್ಕೊಂಡು ಬರೋಣ. ಸೊ ಫೈನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾವು ಒಗ್ಗರಣೆ ಮಾಡ್ಕೊಂಡು ಬರೋಣ. ನೀರು ಬಗ್ಸಿದ್ದೀನಲ್ಲ ಅದಕ್ಕೆ ಹಾಕ್ಕೊಂಡು. ಸೊ ಇದಿಷ್ಟೇ, ಸಾಂಬಾರು ರೆಡಿ ಆಯಿತು. ಸೊ ನೋಡ್ತಾ ಇರ್ಬೋದು ಸಾಂಬಾರು ಈಗ ಕುದ್ದಿದ್ರೆ ಮುಗಿಯುತ್ತೆ. ಇದೊಂದು ಸ್ವಲ್ಪ ಕುದಿ ಬಂದರೆ ಮುಗಿತು. ಸೊ ಸಾಂಬಾರು ಕಾಯ್ತಾ ಇದೆ. ಸೊ ಈ ಟೈಮಲ್ಲಿ ಉಪ್ಪು ಬೇಕಿದ್ರೆ ನೋಡಿಬಿಟ್ಟು ಅಡ್ಜಸ್ಟ್ ಮಾಡಿ ಹಾಕ್ಕೊಳ್ಳಿ. ಇದು ಒಂದು ಕುದಿ ಬಂದರೆ ಸಾಂಬಾರು ರೆಡಿ ಆಗುತ್ತೆ. ಕರಿಬೇವಿನ ಸೊಪ್ಪು ಇದೆಲ್ಲನೂ ಚೆನ್ನಾಗಿ ಬಾಡಿಸ್ಕೋಬೇಕು, ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗಿರೋ ಈರುಳ್ಳಿಗೆ ನಾನು ಬೇಯಿಸಿಟ್ಕೊಂಡಿರೋಂಥ ಕಾಳು ಸೊಪ್ಪು ಎಲ್ಲ ಹಾಕ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಕಾಯಿ ತುರಿನೂ ಸೇರಿಸ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ ಕಾಯಿ ತುರಿ ಸೇರಿಸ್ಕೊಂಡ್ರೆ. ಸೊ ಈ ಸ್ವಲ್ಪ ಪಲ್ಯನೂ ರೆಡಿ ಆಯಿತು. ಯೂಶಲಾಗಿ ಬಸ್ಸಾರಿಗೆ ಮುದ್ದೆ ಕಾಂಬಿನೇಷನ್ ಇರುತ್ತೆ. ಸಾರು ಬೆಂದಿದೆ, ಬಿಸಿ ಬಿಸಿ ಸಾಂಬಾರು ಮಾಡ್ತಾ ಇರ್ಬೋದು. ಹೋಗ್ತಾ ಇದೆ. ಈ ಕಡೆ ಪಲ್ಯನೂ ರೆಡಿ ಇದೆ. ಇದಕ್ಕೆ ಮುದ್ದೆ ಬಡಿಸ್ಕೊಂಡಿದ್ದೀನಿ ರೈಸ್ಗೆ. ಮತ್ತು ಬಿಸಿ ಬಿಸಿ ಬಸ್ಸಾರು ಗಮನಿಸ್ತಾ ಇರ್ಬೋದು, ಹೊಗೆ ಹೋಗ್ತಾ ಇದೆ ಸಾರು ಬಿಸಿ. ಹಾಗೆ ಹೈಲಿ ನ್ಯೂಟ್ರಿಷಿಯಸ್ ನುಗ್ಗೆ ಸೊಪ್ಪಿನ ಪಲ್ಯ. ಇವತ್ತಿನ ನಮ್ಮ ಡಿನ್ನರ್ ಇದು ರೆಡಿ ಆಗಿದೆ.